My show and this is MC Vijay Kausalya. Yes, ಮೈಸೂರಿನಲ್ಲಿ ದಸರಾ ಪ್ರಾರಂಭ ಆಗ್ತಾ ಇದ್ದಾಗ ಒಂದಲ್ಲ ಒಂದು ಕಡೆಯಿಂದ ಬಹಳಷ್ಟು ವಿಶೇಷತೆಗಳು ನಡೀತಾ ಇರುತ್ತೆ. ಇವತ್ತು ಅಂಥದ್ದೇ ಒಂದು ವಿಶೇಷತೆ ಇರುವಂಥ ಜಾಗದಲ್ಲಿ ನಾವು ಇದ್ದೀವಿ. ಸೊ ಮೈಸೂರಿನಲ್ಲಿ ದಸರಾ ಸಂದರ್ಭದಲ್ಲಿ ಎಲ್ಲರೂ ಗೊತ್ತಿರುವ ಹಾಗೆ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ. ಸೊ ಈ ಬಾರಿ ಅದಕ್ಕೆ ಮತ್ತೊಂದು ಆ್ಯಡೆಡ್ ಅಂತ ಅಂದರೆ ನಮ್ಮ ಒಂದು ಲಿಂಗಬುದ್ಧಿ ಸಸ್ಯಶಾಸ್ತ್ರೀಯ ತೋಟ ಅಂದರೆ ಬೊಟಾನಿಕಲ್ ಗಾರ್ಡನ್. ಸೊ ಇದು ಒಂದು ವಿಶೇಷವಾಗಿ ಈ ಬಾರಿ ಫಸ್ಟ್ ಟೈಮ್ ಇಲ್ಲಿ ಒಂದು ಕೂಡ ಫ್ಲಾಶ್ ಶೋನ ಅರೇಂಜ್ ಮಾಡಿರುವಂಥದ್ದು. ಸೊ ಹೇಗಿರುತ್ತೆ ಅಂತ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ನಮ್ಮ ವಿಡಿಯೋ ಮೂಲಕ ಅದು ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಮತ್ತೆ ಯಾಕೆ ಥರ ಮಾಡೋಣ, ಲೆಟ್ಸ್ ಗೆಟ್ ಇನ್ ಸೈಡ್. ಪ್ರವಾಸಿಗರಿಗೆ ಈಗಾಗಲೇ ಇದು ಓಪನ್ ಆಗಿದ್ದು ಆಲ್ಮೋಸ್ಟ್ ಇಲ್ಲಿಂದ 10 ದಿನಗಳು ಇದು ಓಪನ್ ಆಗಿರುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಬರಬೇಕಾದ್ರೆ ಅಫ್ಕೋರ್ಸ್ ಇದಕ್ಕೂ ಕೂಡ ಟಿಕೆಟ್ಸ್ ಇರುತ್ತೆ. ಇನ್ನು ಇದರಲ್ಲಿ ಅಡಲ್ಟ್ಸ್ಗೆ 60 ರೂಪಾಯಿ ಅಂದರೆ ದೊಡ್ಡವರಿಗೆ 60 ರೂಪಾಯಿ, ಇನ್ನು ಚಿಕ್ಕವರಿಗೆ 30 ರೂಪಾಯಿ. ಹಾಗೆ ಅದರ ಜೊತೆಗೆ ನೀವೇನಾದ್ರು ಸ್ಟಿಲ್ ಕ್ಯಾಮ್ರಾಸ್ ಅಥವಾ ವಿಡಿಯೋ ಕ್ಯಾಮ್ರಾಸ್ ತರ್ತೀರಾ ಅಂತಂದರೆ ಅದಕ್ಕೂ ಪ್ರತ್ಯೇಕವಾಗಿ ಚಾರ್ಜಸ್ ಇರುತ್ತೆ, 50 ರೂಪೀಸ್ ಆ್ಯಂಡ್ 100 ರೂಪೀಸ್. ಸೊ ಇದರ ಡೀಟೇಲ್ಸ್ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನು ತೊಗೊಂಡು ಹೋಗ್ಬೋದು. ಬೆಳಗ್ಗೆ 9ರಿಂದ ಸರಿಸುಮಾರು ಸಂಜೆ 6 ಗಂಟೆ ತನಕ ಇದು ಓಪನ್ ಇರುತ್ತೆ. ಸೊ ಯಾರೆಲ್ಲ ಮೈಸೂರಿಗರಿರ್ತಾರೆ, ಪ್ರವಾಸಿಗರಿರ್ತಾರೆ, ಆದಷ್ಟು ಬೇಗ ಬನ್ನಿ ಈ ಒಂದು ಫ್ಲಾಶ್ ಶೋನ ಎಂಜಾಯ್ ಮಾಡಿ. ನಮ್ಮ ಮೈಸೂರಿನ ಅಂಬಾರಿಯನ್ನು ಹೊರುವಂಥ ಆನೆಗಳು ಅಥವಾ ಮೈಸೂರಿನಲ್ಲಿ ವಿಶೇಷತೆ ಅಂತಂದರೆ ದಸರಾಗೆ ಆನೆಗಳು. ಸೊ ಈ ಆನೆಗಳ ಆಕಾರದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಆನೆಗಳನ್ನು ನಿಲ್ಲಿಸಿರುವಂಥದ್ದು. ಸೊ ಎಂಟ್ರೆನ್ಸ್ನಲ್ಲಿ 2 ಬದಿಯಲ್ಲಿ ಆನೆಗಳಿದೆ. ಹಾಗೆ ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಮಾಡಿರುವಂಥದ್ದು. ಎಲ್ಲ ಎಲೆಗಳನ್ನು ಯೂಸ್ ಮಾಡಿ ಶ್ರೀಮಂತಿಗೆ ಯೂಸ್ ಮಾಡಿ ಅದ್ರ ಜೊತೆಯಲ್ಲಿ ನಮ್ಮ ಆನೆಗಳು ಫಸ್ಟ್ ನಮಗೆ ಬಂದಂಥವ್ರು ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು ನೋಡ್ಬೋದು ಒಂದು ಬ್ಯೂಟಿಫುಲ್ ಆದಂಥ ಆರ್ಚನ್ನು ಮಾಡಿದ್ದಾರೆ. ಸೊ ಈ ಆರ್ಚ್ನ ನಾವು ನೋಡಿದ ಹಾಗೆ ಒಂದೊಂದು ಆರ್ಚಿಗೂ ಒಂದೊಂದು ಕಲರ್ಸನ್ನು ಯೂಸ್ ಮಾಡಿದ್ದಾರೆ. ಸ್ಪೆಷಲಿ ಹುಡುಗಿಯರಿಗೆ ಇಷ್ಟ ಆಗುವಂಥ ಒಂದು ಪಿಂಕ್ ಕಲರ್ಸನ್ನು, ಪರ್ಪಲ್ ಕಲರ್ಸನ್ನು, ಯೆಲ್ಲೋ, ರೆಡ್ ಈ ಥರ ಕಲರ್ಸನ್ನು ಯೂಸ್ ಮಾಡಿ ಒಂದು ಆರ್ಚ್ನ ಬಿಲ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಲೈಕ್ ಹಾರ್ಟ್ ಶೇಪ್ನಲ್ಲಿದೆ. ಸೊ ಇದರ ಒಳಗಡೆಯಿಂದ ನಾವು ಎಂಟ್ರಿ ಆಗಿ ಹೋಗಬೇಕು. ಇನ್ನು ಒಳಗಡೆ ಏನೆಲ್ಲ ಇದೆ ನೋಡೋಣ. ಇನ್ನು ಲಿಂಗಬುದ್ಧಿ ಈ ಒಂದು ಬೊಟಾನಿಕಲ್ ಗಾರ್ಡನ್ ಎಲ್ಲಿ ಬರುತ್ತೆ ಅನ್ನೋದಾದರೆ ಇದು ಮೈಸೂರಿನ ವಿವೇಕಾನಂದ ಸರ್ಕಲ್ ಏನಿದೆ ಅದರಿಂದ ಮುಂಭಾಗ ಬರುವಂಥದ್ದು. ಸೊ ಈ ಒಂದು ಲಿಂಗಬುದ್ಧಿ ಲೇಕ್ ಅಂತ ನೀವು ಗೂಗಲ್ನಲ್ಲೂ ಕೂಡ ಸರ್ಚ್ ಮಾಡ್ಬೋದು. ಈ ಒಂದು ಅಡ್ರೆಸ್ ಸಿಗುತ್ತೆ. ಸೊ ಅಲ್ಲಿಗೆ ಬಂದರೆ ನಮ್ಮ ಲಿಂಗಬುದ್ಧಿ ಬೊಟಾನಿಕಲ್ ಗಾರ್ಡನ್ ನೋಡ್ಬೋದು. ಫ್ಲಾಶ್ ಶೋನ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ತುಂಬ ಜಗ ಅಂತಿಲ್ಲ, ರಶ್ ಇಲ್ಲ, ತುಂಬ ಫ್ರೀ ಆಗಿದೆ. ಮೇ ಬಿ ಇದು ಫಸ್ಟ್ ಟೈಮ್ ಇರೋದ್ರಿಂದ ಜನಕ್ಕೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಬಂದಿರೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಜನ. ನಾವು ನಾರ್ಮಲಿ ಕುಪ್ಪಣ ಪಾರ್ಕ್ನಲ್ಲಿ ನಡೆಯುವಂಥ ಫ್ಲಾಶ್ ಶೋನಲ್ಲಿ ತುಂಬ ಜನ ಆಲ್ರೆಡಿ ಮುಗಿಬಿದ್ದು ನೋಡ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಬೆರಳೆಣಿಕೆ ಅಷ್ಟು ಜನ ಮಾತ್ರ ಬಂದು ವೀಕ್ಷಣೆ ಮಾಡ್ತಾ ಇರುವಂಥದ್ದು. ಸೊ 2 ಬದಿಯಲ್ಲಿ ಒಳ್ಳೆ ಫ್ಲವರ್ಸನ್ನು ನಾವು ನೋಡ್ಬೋದು, ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ. ಆ್ಯಂಡ್ ಇದು ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಿರುವಂಥದ್ದು. ಹಲವಾರು ಜಾತಿಯ ಹೂಗಳನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಒಂದು ಒಳ್ಳೆ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದ್ದಾರೆ, ನಾವು ಕಾಣ್ಬೋದು ಇಲ್ಲಿ. ಬಟ್ ಏನಂತಂದರೆ ಈ ಬಿಸಿಲಿಗೆ ಫ್ಲಾಶ್ ಶೋ ಏನಿದೆ ಅಲ್ಲ, ಇಟ್ ಇಸ್ ರಿಯಲಿ ಹಾರ್ಡ್ ಆ್ಯಂಡ್ ಡಿಫಿಕಲ್ಟ್ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಅವರು ಅದನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ನೀರನ್ನೆಲ್ಲ ಹಾಕಿ ಮಾಯಿಸ್ಚರ್ ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಬದಿಯಲ್ಲಿ ನಾವು ನೋಡ್ಬೋದು ಫ್ಲವರ್ಸ್ಗಳು ಒಂದು ಕಡೆ ಖುಷಿ ಕೊಟ್ಟರೆ ಇಲ್ಲಿ ನಮ್ಮ ಬಹಳಷ್ಟು ಮರಗಳನ್ನು ನೋಡ್ಬೋದು. ಹಾಗೆ ಅದಕ್ಕೆ ಒಂದು ರೂಫಿಂಗ್ ಮಾಡಿದ್ದಾರೆ. ಸೊ ಈ ರೂಫಿಂಗ್ ಕೆಳಗಡೆ ತುಂಬ ಚೆನ್ನಾಗಿ ತಣ್ಣಗಾಗುವಂಥ
ಆಗಿದೆ. ಆಮೇಲೆ ಸುತ್ತ ಎಲ್ಲ ಕಡೆನೂ ಅಷ್ಟೇ ಮರಗಳೇ ತುಂಬಿರೋದ್ರಿಂದ ನೋಡೋದಕ್ಕೆ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸೊ ಹಾಗಾಗಿ ಪ್ರವಾಸಿಗರಿಗೆ ನಿಜವಾಗ್ಲೂ ಈ ಒಂದು ಫ್ಲಾಶ್ ಶೋ ಕೂಡ ಏನು ನಾವು ನಾರ್ಮಲಿ ಕುಪ್ಪಣ ಪಾರ್ಕ್ನಲ್ಲಿ ಅಥವಾ ಗ್ಲಾಸ್ ಹೌಸ್ ಅಂತ ಏನಿರುತ್ತೆ ಅದು ಕೂಡ ಒಂದು ಡಿಫ್ರೆಂಟ್ ಆಗಿ ದೊಡ್ಡ ಮಟ್ಟದಲ್ಲಿದೆ. ಒಂದು ಸಣ್ಣದಾಗಿ ಇಲ್ಲಿಯ ನಿಯರ್ ಬೈ ಎಲ್ಲರೂ ಕೂಡ ಸಿಟಿಯಾಗೆ ಹೋಗಿ ನೋಡ್ಲಿಕ್ಕೆ ಆಗದೆ ಇದ್ದಂಥವ್ರು ಈ ಭಾಗದಲ್ಲಿ ಅಂದರೆ ವಿವೇಕಾನಂದ ಸರ್ಕಲು ಅಥವಾ ಈ ಕಡೆ ಶ್ರೀರಾಮ್ಪುರ ಮತ್ತು ಆಂದೋಲನ ಸರ್ಕಲ್, ದಟ್ಗಳ್ಳಿ ಈ ಭಾಗದಲ್ಲಿ ಇರುವಂಥವ್ರಿಗೆಲ್ಲ ಇದು ತುಂಬ ಆಕ್ಸೆಸಿಬಲ್ ಆಗಿದೆ. ಮನೆಗೆ ಬಂದಿರುವಂಥ ಗೆಸ್ಟ್ಗಳನ್ನ ಕರ್ಕೊಂಡು ಬರಲಿಕ್ಕೆ. ಸೊ ನೀವು ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಒಳ್ಳೆ ಒಂದು ವೈಡ್ ಪ್ಲೇಸ್ನಲ್ಲಿ ಮಾಡಿರುವಂಥದ್ದು. ಸೊ ಜಾಗ ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಹೋಗ್ತಾ ಹೋಗ್ತಾ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ ಬನ್ನಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೆ ಭಾಳಷ್ಟು ಅಟ್ರಾಕ್ಷನ್ಗಳನ್ನು ನೋಡ್ಬೋದು. ಅದರಲ್ಲಿ ಒಂದು ಮುಖ್ಯ ಆಕರ್ಷಣೆ ಅಂತಂದರೆ ನಮ್ಮ ಭಾರತದವನ್ನು ಬಿಡಿಸಿ ಅದಕ್ಕೆ ಹೂವಿಂದ ಅಲಂಕಾರ ಮಾಡಿರುವಂಥದ್ದು. ಹಾಗೆ ತ್ರಿವರ್ಣ ಬಣ್ಣವನ್ನು ಇದಕ್ಕೆ ಬಳಕೆ ಮಾಡಿದ್ದಾರೆ. ಎಂದಿನಂತೆ ಸ್ಯಾಫ್ರಾನ್, ವೈಟ್ ಹಾಗೆ ಸೇವಂತಿಗೆಯನ್ನು ಹಾಕಿ ಅದ್ರ ಮೇಲೆ ಗ್ರೀನ್ ಕಲರ್ ಪೇಂಟ್ ಮಾಡಿದ್ದಾರೆ. ಸೊ ಒಂದು ದೂರದಿಂದ ನೋಡಲಿಕ್ಕೆ ಇದೇನೋ ಜಸ್ಟ್ ಪೇಂಟಿಂಗ್ ಅಂತ ಅನ್ಸಿದ್ರು ಕೂಡ ಇಲ್ಲ, ಇದಕ್ಕೆ ಫುಲ್ ಫ್ಲಾಸನ್ನು ಯೂಸ್ ಮಾಡಿರುವಂಥದ್ದು. ಮೇಲ್ಗಡೆ ಸ್ಯಾಫ್ರಾನ್ ಕಲರ್ದು ಒಂದು ರೋಸನ್ನು ಯೂಸ್ ಮಾಡಿದರೆ ವೈಟ್ ಆ್ಯಂಡ್ ಇದಕ್ಕೂ ಕೂಡ ವೈಟ್ ಹಾಕಿ ಮತ್ತು ಅದಕ್ಕೆ ಗ್ರೀನ್ನಲ್ಲಿ ಕಲರಿಂಗ್ ಮಾಡಿರುವಂಥದ್ದು. ಮಧ್ಯದಲ್ಲಿ ಆ್ಯಸ್ ಯೂಶುವಲ್ ನಮ್ಮ ಚಕ್ರವನ್ನು ಅದನ್ನು ಪೇಪರ್ನಿಂದ ಸ್ಟಿಕ್ ಮಾಡಿದ್ದಾರೆ. ಸೊ ಇದು ಒಂದು ಅಟ್ರಾಕ್ಷನ್. ಭಾಳಷ್ಟು ಜನಕ್ಕೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಒಂಥರ ಒಂದು ಖುಷಿ ಆಗುತ್ತೆ, ಚೆನ್ನಾಗಿ ಮಾಡಿರುವಂಥದ್ದು. ಇನ್ನು ಒಳಗಡೆ ಇನ್ನೂ ಭಾಳಷ್ಟು ಇದೆ. ನಾವು ನೋಡ್ತಾ ನೋಡ್ತಾ ಏನಂತಂದರೆ ಬೇರೆ ಬೇರೆ ಜಾತಿಯ ಮರಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಅಂದರೆ ಹಣ್ಣುಗಳು ಹಾಗೆ ಏನು ರೆಗ್ಯುಲರ್ ಆಗಿ ನಮ್ಮ ಸುತ್ತಮುತ್ತ ಇರುವಂಥ ಭಾಳಷ್ಟು ಜಾತಿಯ ಮರಗಳನ್ನು ಕೂಡ ಇಲ್ಲಿ ಹಾಕಿರೋದು ಇದ್ರ ವೈಶಿಷ್ಟ್ಯತೆ. ದಸರಾ ಫಲಪುಷ್ಪ ಪ್ರದರ್ಶನ ಆದ ತಕ್ಷಣ ನಮ್ಮೆಲ್ಲರಿಗೂ ಮೇನ್ ನಡೀತಾ ಇದ್ದಂಥ ಒಂದು ಜಾಗ ಕೊಪ್ಪಳ ಪಾರ್ಕ್ನಲ್ಲಿ ನೆನಪಾದರೆ ಇದು ಕೂಡ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುವಾಗೆ ಮಾಡಿದ್ದಾರೆ. ಬಹುಶಃ ಇಲ್ಲಿ ಫಲಪುಷ್ಪ ಪ್ರದರ್ಶನ ಆದಾಗ ಬರೀ ಪುಷ್ಪ ಪ್ರದರ್ಶನಗಳು ಮತ್ತು ಇದ್ರ ಜೊತೆಗೆ ಸಸ್ಯ ಪ್ರದರ್ಶನಗಳು ಜಾಸ್ತಿ ಆಗುತ್ತೆ, ಮರಗಳನ್ನು ನೋಡ್ಬೋದು. ಇನ್ನು ಇದರ ಜೊತೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದರೆ ಈ ಒಂದು ಏರಿಯಾ ಎಂಟೈರ್ಲಿ ಒಂದಷ್ಟು ಡಿಸೈನ್ಸನ್ನು ಮಾಡಿದ್ದಾರೆ. ಅಂದರೆ ಪಕ್ಷಿ ಆಕಾರದಲ್ಲಿ, ಆನೆ ಆಕಾರದಲ್ಲಿ, ಒಂಟೆ ಆಕಾರದಲ್ಲಿ, ಇನ್ನು ಬಟರ್ಫ್ಲೈ ಆಕಾರದಲ್ಲಿ, ಮನುಷ್ಯನ ಆಕಾರದಲ್ಲಿ. ಸೊ ಆ ಒಂದು ಏನು ಬಳ್ಳಿಗಳನ್ನು ಅದಕ್ಕೆ ಹಬ್ಬಿಸಿ ಒಂದು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಒಂದು ಪಾತ್ವೇನೂ ಅಷ್ಟೇ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಲಿಕ್ಕೆ ಎಂಟ್ರೆನ್ಸಿಂದನೂ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ನನಗೆ ಅನಿಸುತ್ತೆ ಏನಂತಂದರೆ ನಾವು ಯೂಶ್ವಲಿ ಪ್ರತಿ ವರ್ಷ ಅಲ್ಲಿ ಹೋಗಿ ನೋಡ್ತಾ ಇದ್ವಿ ಅಲ್ಲ, ಈ ವರ್ಷ ಇಲ್ಲದನ್ನು ಕೂಡ ಒಂದ್ಸಲ ನೀವು ಟ್ರೈ ಮಾಡಬೇಕು. ಯಾಕೆಂದರೆ ಒಂದು ಪರಿಸರದ ಜೊತೆಯಲ್ಲಿದೆ, ಅಂದರೆ ತುಂಬ ಸೈಲೆಂಟ್ ಕಾಮ್ ಆಗಿದೆ. ಈ ಥರ ಒಂದು ಅಟ್ಮಾಸ್ಫಿಯರ್ನ ಯಾರು ಇಷ್ಟಪಡಬೇಕು ಅಂತಂದರೆ ಅಂಥವ್ರಿಗೆ ಇದು ಸೂಕ್ತವಾದಂಥ ಜಾಗ. ಎರಡನೇದು ಸ್ಪೆಷಲಿ ವಯಸ್ಸಾದಂಥವ್ರು ಅಥವಾ
ಮಕ್ಕಳನ್ನು ಕರ್ಕೊಂಡು ಬರುವಂಥವ್ರು, ಸಿಟಿ ಮಧ್ಯೆ ರಶ್ನಲ್ಲಿ ಹೋಗಿ ಅದನ್ನು ನೋಡೋಕ್ಕಾಗ್ತಾ ಇಲ್ಲ ಅಂತ ಮಿಸ್ ಮಾಡ್ಕೊಳ್ಳೋ ಅಂಥವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿದೆ. ಯಾಕಂತಂದರೆ ಇಲ್ಲಿ ಯಾವುದೇ ಥರ ವಯಸ್ಸಾದಂಥವ್ರಿಗೆ ನೂಕು ನುಗ್ಲಿಲ್ಲ, ರಶ್ ಇಲ್ಲ, ತಳ್ಳಿಬಿಡ್ತಾರೆ ಅನ್ನೋ ಭಯ ಇಲ್ಲ. ಮತ್ತು ಮಧ್ಯೆ ಮಧ್ಯೆ ಸೀಟಿಂಗ್ ಚೇರ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಸೊ ಏನೇ ಒಂದು ಸ್ವಲ್ಪ ನಿಮಗೆ ದೂರ ನಡೆದಿದ ತಕ್ಷಣ ಸುಸ್ತಾಯಿತು ಅಂತಂದರೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೀವು ತಂಗಿ ರೆಸ್ಟ್ ಮಾಡಿ ತದನಂತರ ಮುಂದಿನ ಒಂದು ಜಾಗಗಳನ್ನು ನೋಡ್ಬೋದು. ಬರೀ ಇಲ್ಲಿ ನಾವು ಮರಗಳನ್ನು, ಸಸ್ಯಗಳನ್ನು, ಒಟ್ಟಾರೆ ಒಂದು ಒಳ್ಳೆ ಕಲರ್ಫುಲ್ ಫ್ಲವರ್ಸ್ ಜೊತೆ ಒಂದು ಒಳ್ಳೆ ಗ್ರೀನರಿಯನ್ನು ನೋಡ್ಬೋದು. ಒಂದು ಇಲ್ಲಿ ಪರಿಸರವನ್ನು ನಾವು ಆನಂದಿಸ್ತಾ ಪರಿಸರದ ಒಂದು ವಾತಾವರಣವನ್ನು ಅನುಭವಿಸೋದ್ರ ಜೊತೆಯಲ್ಲಿ ಇಲ್ಲಿ ಒಂದು ಸಣ್ಣದಾಗಿ ಕೆರೆಯ ಥರ ಇದ್ದು ಇಲ್ಲಿ ಕಮಲಗಳು ಕೂಡ ಯಾವುದೇ ನ್ಯಾಚುರಲ್ ಅಂದರೆ ಆರ್ಟಿಫಿಷಿಯಲ್ ಆಗಿ ಬೆಳೆಸಿಲ್ಲ, ನ್ಯಾಚುರಲ್ ಆಗಿ ಬೆಳೆಸಿರುವಂಥದ್ದನ್ನು ನೋಡ್ಬೋದು. ಹಾಗೆ ಮತ್ತೊಂದು ಕಡೆ ಲಿಂಗಬುದ್ಧಿ ಬೊಟಾನಿಕಲ್ ಗಾರ್ಡನ್ ಏನಿದೆ, ಇದು ಬೇಸಿಕಲಿ ಲಿಂಗಬುದ್ಧಿ ಕೆರೆ, ಅಂದರೆ ಲಿಂಗಬುದ್ಧಿ ಕೆರೆ ಅಂತಲೇ ಇದು ಪ್ರಸಿದ್ಧಿಗೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ನಾವು ಆ ಕೆರೆಯನ್ನು ಕೂಡ ಒಂದು ಬದಿಯಲ್ಲಿ ಕಾಣ್ಬೋದು, ಆ ಕೆರೆಯಿಂದ ಬಂದಂಥ ನೀರು. ಮತ್ತೊಂದು ಬದಿಯಲ್ಲಿ ವಾಕಿಂಗಿಗೆ ಅಂತ ಸ್ವಲ್ಪ ಜನರಿಗೆ ಏರಿಯಾವನ್ನು ಮಾಡಿರುವಂಥದ್ದು, ಅಂದರೆ ಪ್ರತಿನಿತ್ಯ ವಾಕಿಂಗಿಗೆ ಬರ್ತಾರೆ ಇಲ್ಲಿ. ಸೊ ಅದು ಹೊರತಾಗಿ ಇರುವಂಥ ಜಾಗದ ಒಳಗಡೆ ಇಲ್ಲಿ ಈ ಒಂದು ಫ್ಲವರ್ ಶೋವನ್ನು ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ತುಂಬ ವೈಡ್ ಆಗಿದೆ. ನಾನು ಅಂದ್ಕೊಂಡೆ ಫಸ್ಟ್ಲಿ ಓಕೆ 60 ರೂಪೀಸ್ ಕೊಟ್ಟು ಹೋಗ್ತಾ ಇದ್ದೀವಿ ಬರೀ ಇದು ಒಂದು ಲೈನ್ ನೋಡ್ಕೊಂಡು ಬರೋದಕ್ಕಂತ. ಅಬ್ಸಲ್ಯೂಟ್ಲಿ ನಾಟ್. ನೀವು ಕೊಡುವಂಥ 60 ರೂಪಾಯಿಗೆ ಪೈಸಾ ವಸೂಲ್ ಅಂತ ಹೇಳ್ಬೋದು. ಯಾಕೆಂತಂದರೆ ಮೊದಲಿಗೆ ನಿಮಗೆ ಈ ಒಂದು ಸುತ್ತಲಿನ ವಾತಾವರಣ ಏನಿದೆ ಅಲ್ಲ, ಅದೇ ಬಹಳ ಮನಸ್ಸಿಗೆ ಖುಷಿಯಾಗುವಂಥದ್ದು. ಯಾಕಂದರೆ ಬೇರೆ ಯಾವುದೋ ಊರಿಗೆ ಬಂದಂಥ ಒಂದು ಫೀಲಿಂಗ್ ಬರುತ್ತೆ. ಯೂಶಲಿ ನೀವು ಊಟಿಗೆ ಹೋದರೆ ಬೊಟಾನಿಕಲ್ ಗಾರ್ಡನ್ ಹೋಗ್ತೀರಾ, ಅಲ್ಲೂ ಕೂಡ ಜನಜಂಗುಳಿ ಜಾತ್ರೆ ಇರುತ್ತೆ. ಮತ್ತು ಬೆಂಗಳೂರಿಗೆ ಹೋದರೆ ನಾವು ಕಬ್ಬನ್ ಪಾರ್ಕು, ಲಾಲ್ಬಾಗು ಇಲ್ಲೆಲ್ಲ ಹೋಗ್ತೀವಿ. ಬಟ್ ಇಲ್ಲಿ ಒಂದು ಕಾಮಾಗೆ ಮತ್ತು ಶಾಂತಿಯುತವಾಗಿ ಪರಿಸರವನ್ನು ಎಂಜಾಯ್ ಮಾಡೋದಕ್ಕೆ ಬಹಳ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನೋಡಿದಂಥವ್ರು ಎಲ್ಲರೂ ಕೂಡ ಆದಷ್ಟು ಬೇಗ ಬನ್ನಿ. ಇನ್ನು ಈ ವಿಡಿಯೋದು ಒಂದು ಲೊಕೇಶನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಫೈನಲಿ ಇವತ್ತು ನನ್ನ ಜೊತೆ ನೀವು ಕೂಡ ಒಂದು ಸುತ್ತ ರೌಂಡ್ ಹೊಡಿತಾ ನಮ್ಮ ಒಂದು ಲಿಂಗಬುದ್ಧಿ ಬೊಟಾನಿಕಲ್ ಗಾರ್ಡನ್ ಫ್ಲವರ್ ಶೋ ಯಾವ ರೀತಿ ಇದೆ ಅಂತ ನೋಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಭಾಳ ಸಮಯ ಕಳಿಬೋದು. ನಿಮಗೆ ಕೂತಿದ್ರೆ ಎಲ್ಲಿ ಹೋಗ್ಬೇಕು ವಾಪಸ್ ಎದ್ದು ಅಂತಲೇ ಅನಿಸಲ್ಲ. ಸ್ಪೆಷಲಿ ನೆರಳುಗಳು, ಮರದ ಕೆಳಗಡೆ ಕೂತ್ಕೊಬಿಟ್ರಂತೂ ತಣ್ಣಗಾಗ್ತಾ ಇದೆ ಈ ಬಿಸಿಲಲ್ಲಿ. ಬಟ್ ಬಿಸಿಲಿನ ಬೇಗೆಯಲ್ಲಿ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಬಂದರೆ ನಿಮಗೆ ಸ್ವಲ್ಪ ಹೆವಿ ಅನಿಸ್ಬೋದು. ಬಟ್ ಆಫ್ಟರ್ 4 o'clock ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಟಿಲ್ 6 o'clock ತನಕ ಓಪನ್ ಇರುತ್ತೆ. ಸೊ ಆರಾಮಾಗಿ ನೋಡ್ಬೋದು. ಇಲ್ಲಾಂದರೆ ಬೆಳಗ್ಗೆ ಇಮಿಡಿಯೇಟಾಗಿ 9 o'clock ಓಪನ್ ಇರೋದ್ರಿಂದ ಆ ಕೂಡಲೇ ಬಂದು ಬೈ 11 ಅಷ್ಟರೊಳಗೆಲ್ಲ ನೀವು ಮುಗಿಸ್ಕೋಬೋದು. ನಾನು ಸ್ವಲ್ಪ ಆ್ಯಕ್ಚುಲಿ ಲೇಟಾಗಿ ಬಂದಿದ್ದರಿಂದ ಸ್ವಲ್ಪ ಬಿಸಿಲು ಅನ್ನಿಸ್ತಾ ಇದೆ. ಅದು ಹೊರತಾಗಿ ಒಳಗಡೆ ಬಂದರೆ ತುಂಬ ಚೆನ್ನಾಗಿದೆ. ಭಾಳಷ್ಟು ಬೇರೆ ಬೇರೆ ಥರದ ಒಂದು ಫ್ಲಾಸನ್ನು ನೋಡ್ಬೋದು. ಇನ್ನು ಶೌಚಾಲಯದ ವ್ಯವಸ್ಥೆ, ಕುಡಿಯೋ ನೀರು ವ್ಯವಸ್ಥೆ, ಮೇಂಟೆನೆನ್ಸ್, ಎವ್ರಿಥಿಂಗ್ ಇಸ್ ರಿಯಲಿ ಗುಡ್. ಡೆಫಿನೆಟ್ಲಿ ತೋಟಗಾರಿಕೆ ಇಲಾಖೆಯಿಂದ ಈ ಒಂದು ಹೊಸ ಪ್ರಯತ್ನವನ್ನು ಮಾಡಿ ಮೈಸೂರಿಗರಿಗೆ ಮತ್ತು ಪ್ರವಾಸಿಗರಿಗೆ ಇದೊಂದು ಮತ್ತೊಂದು ಅಟ್ರಾಕ್ಷನನ್ನು ಆ್ಯಡ್ ಮಾಡಿದ್ದಾರೆ ಈ ಬಾರಿ ದಸರಾದಲ್ಲಿ. ಸೊ ದಸರಾ ಫಲಪುಷ್ಪ ಪ್ರದರ್ಶನ ಅಂದ ತಕ್ಷಣ ನಮಗೆ ಕುಪ್ಪಣ ಪಾರ್ಕ್ ಮಾತ್ರವಲ್ಲದೆ ಈ ಜಾಗವನ್ನು ಕೂಡ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.